ಈ ಪ್ರಪಂಚದಲ್ಲಿ ನೂರಾರು ವೃತ್ತಿಗಳು ಇದ್ದರೂ ಅವರೆಲ್ಲರನ್ನು ಸೃಷ್ಟಿಸುವ ವೃತ್ತಿ ಎಂದರೆ ಗುರು ಮಾತ್ರ ಎಂದು ತಿಳಿಸಲು ಬರುತ್ತಿದ್ದಾರೆ ನಮ್ಮ ಮಕ್ಕಳು. Good evening everyone. My name is Zara. This performance is presented by class 5th standard students. A good teacher like a candle, it consumes itself to light the way for others. Good evening everyone. My name is Mohammad Yusuf. This performance is presented by class 5th standard students. We dedicate this song to our school and our respected principal and teachers who were selflessly for us. Thank you. ಕನಸುಗಳನ್ನು ಹೊತ್ತು ಬರೋ ಪ್ರತಿಭೆಗಳನ್ನು ಬಣ್ಣದ ಬುಗುರಿಯಂತೆ ಆಕಾಶದಲ್ಲಿ ಸುತ್ತಲೂ ಚಾವಡಿಯಾಗಿರೋದೇನು ಈ ವೇದಿಕೆ. ಸುಜ್ಞಾನ ಅದೆಷ್ಟು ಜನರ ಆಸೆಯ ಕನಸು. ಸಾವಿರಾರು ಜನಗಳ ನಡುವೆ ಕೆಲವರನ್ನು ಮಾತ್ರ ತನ್ನ ಮಡಿಲಿಗೆ ಹಾಕಿಕೊಳ್ಳುವ ತಾಯಿ ಈ ನಮ್ಮ ಶಾಲೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು. ಈ ಬಾಳು ಸುಂದರ ನಗರಿ ನೀನಿದರ ಬೇಡಿಕಣು. ನಿಂತಾಗ ಬುಗುರಿಯಾಟ ಎಲ್ಲಾರು ಬಂದಿರೋಟ ಕಾಲ ಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು. ಈ ಬಾಳು ಸುಂದರ ನಗರಿ ನೀನಿದರ ಬೇಡಿಕಣು. ನಮ್ಮ ಕನಸನ್ನೇ ತಮ್ಮ ಕನಸು ಎಂದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಆ ಕನಸಿಗೆ ಬಣ್ಣ ತುಂಬಿ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಜೊತೆಯಾಗಿ ನಡೆಯೋ ನಮ್ಮೀ ಶಿಕ್ಷಕರು. ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಗಳನ್ನು ಸಂಭ್ರಮಿಸಿ ನಮಗೆ ಉತ್ಸಾಹ ತುಂಬೋ ನಿತ್ಯ ನಿರಂತರ ಉತ್ಸಾಹಿ ನಮ್ಮೀ ಶಾಲೆಯ ಪ್ರಾಂಶುಪಾಲೆ ಜ್ಯೋತಿ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವಗಳು. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುಗಳು. ಅದೆಷ್ಟೋ ಶಿಕ್ಷಕರಿಗೆ ಜೀವನ ಆಸರೆಯಾಗಿ ಶ್ರಮಿಕ ಪಾಲಕ ಮಕ್ಕಳಿಗೆ ಆಶ್ರಯವಾಗಿ ವಿದ್ಯಾನಿಧಿಯಾದ ಈ ನಮ್ಮ ಶಾಲೆಯ ಸಂಸ್ಥಾಪಕರಾದ RS ಕಾಂತರಾಜ್. ಬರೆದಾಗ ಜೀವನ ಪಾಠ ಕೊಡುತ್ತಾಲೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು. ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅರಿಸೋ ಅವನು ಅನ್ನದಾತಾನೆ. ಜ್ಞಾನದ ದೇಗುಲದಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ಹಲವಾರು, ಕಲಿಯುತ್ತಿರುವ ಮಗುಗಳು ನೂರಾರು, ಕಲಿಸುವ ಉತ್ಸಾಹಿ ನಕ್ಷತ್ರಗಳು ಹಲವಾರು. ಇದುವೇ ನಮ್ಮ ಈ ಸುಜ್ಞಾನ. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಮಾತ್ರ ಆತನ ಜೀವನ ಸುಂದರವಾಗಿರುತ್ತದೆ ಎಂದು ತಿಳಿಸಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು.